Hello everyone, this is Sridi Fernandez. Welcome back to my YouTube channel. ಫಸ್ಟ್ ಆಫ್ ಆಲ್ ಡ್ಯಾಂಡ್ರಫ್ ಅಂದ್ರೆ ನನ್ನ ದೊಡ್ಡ ಎನಿಮಿ. ನನ್ ಡ್ಯಾಂಡ್ರಫ್ ಅಂದ್ರೇನೆ ಆಗಲ್ಲ. ಯಾಕೆ ಅಂತ ಕೂಡ ಹೇಳ್ಬಿಡ್ತೀನಿ. ಫಸ್ಟ್ ರೀಸನ್, ನಾನೊಂದ್ ಹಿಂಗ್ ಮಾಡಿದ್ರು ಸಾಕು ಇಲ್ಲಿಷ್ಟು ಡ್ಯಾಂಡ್ರಫ್ ಕಾಣಿಸೋದು. ಅದು ತುಂಬಾ ದೊಡ್ಡ ದೊಡ್ಡ ಡ್ಯಾಂಡ್ರಫ್ ನನ್ ಹೇರ್ ಅಲ್ಲಿ ಇದ್ದಿತ್ತು. ಅಂಡ್ ನನ್ಗೊಂದು ಹೇರ್ ಸ್ಟೈಲ್ ಮಾಡಂಗಿಲ್ಲ, ಫ್ರೀ ಹೇರ್ ಬಿಡಂಗಿಲ್ಲ, ಏನ್ ಮಾಡೋದು ಡ್ಯಾಂಡ್ರಫ್ ಕಾಣಿಸುತ್ತೆ. ಸೆಕೆಂಡ್ ಮೇನ್ ರೀಸನ್ ಬಂದು ನಂಗೆ ಫೋರ್ ಹೆಡ್ ತುಂಬಾ ಪಿಂಪಲ್ ಆಗೋದು. ಸಿಕ್ಕಾಪಟ್ಟೆ ಚಿಕ್ಕ 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 ಪಿಂಪಲ್ ಆಗ್ತಿತ್ತು. ತುಂಬಾ ಜನ ಕೇಳೋರು, ಏನಕ್ಕೆ ನಿಂಗ್ ಫೋರ್ ಹೆಡ್ ಅಲ್ಲಿ ಅಷ್ಟೊಂದು ಪಿಂಪಲ್ ಅಂತ. ಅಂಡ್ ನನ್ ಚೆಸ್ಟ್ ಮೇಲೆ ಅಂಡ್ ಇಲ್ಲೂ ಕೂಡ ಪಿಂಪಲ್ ಆಗ್ತಿತ್ತು ಬಿಕಾಸ್ ಆಫ್ ದ ಡ್ಯಾಂಡ್ರಫ್. ಬಟ್ ಲಕ್ಕಿಲಿ ನಂಗೆ ಬ್ಯಾಕ್ ಸೈಡ್ ಏನೂ ಆಗ್ತಿಲ್ಲ. ತುಂಬಾ ಜನರಿಗೆ ಬೆನ್ನ ಹಿಂದೆ ಕೂಡ ಪಿಂಪಲ್ ಆಗುತ್ತೆ. ಬಟ್ ಪ್ರಾಬಬ್ಲಿ ನಾನ್ ಬಾಚ್ಕೊಳ್ಳೋದು ಫ್ರಂಟ್ ಆಂಗಲ್ ಇಂದ, ದಟ್ ಇಸ್ ದ ರೀಸನ್ ನಂಗೆ ಇಲ್ಲೆಲ್ಲ ಪಿಂಪಲ್ ಆಗ್ತಿತ್ತು. ನಾನ್ ಕೂಡ ಒಂದಿಷ್ಟು ಜನ ಹೇಳಿರೋ ರೆಮಿಡಿನ ಡ್ಯಾಂಡ್ರಫಿಗೆ ಟ್ರೈ ಮಾಡಿದೀನಿ. ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡಿದೀನಿ. ಕರ್ಡ್ ಹಾಕೊಳ್ತಿದ್ದೆ, ಖಾಲಿ ಲೆಮನ್ ಕೂಡ ಹಾಕೊಳ್ತಿದ್ದೆ. ಇಟ್ ವರ್ಕ್ಸ್. ಓಕೆ, ಅದು ವರ್ಕ್ ಆಗುತ್ತೆ, ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಫಾರ್ ಎಕ್ಸಾಂಪಲ್, ಇವತ್ ಕರ್ಡ್ ಹಾಕೊಂಡ್ರೆ ಒಂದೆರಡು ದಿನಕ್ಕೆ ಓಕೆ ಪರವಾಗಿಲ್ಲ ಅನ್ಸುತ್ತೆ. ಇವನ್ ಲೆಮನ್ ಕೂಡ ಕೆಲವೊಮ್ಮೆ 1 ವೀಕ್ ಅಪ್ ಟು 1 ವೀಕ್ ಕೂಡ ಓಕೆ ಅನ್ಸುತ್ತೆ. ಆಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ವಿಂಟರ್ ಸೀಸನ್ ಅಲ್ಲಂತೂ ಹೇಳೋದೇ ಬೇಡ. ಜಸ್ಟ್ ಹಿಂಗ್ ಮಾಡ್ಕೊಂಡ್ರೆ ಸಾಕು, ಸ್ನೋಫಾಲ್ ತರ ಬೀಳುತ್ತೆ, ಅಷ್ಟೊಂದು ಡ್ಯಾಂಡ್ರಫ್. ಸೊ ನನಗ್ ಬೇಕಾಗಿದ್ದು ಪರ್ಮನೆಂಟ್ ಸೊಲ್ಯೂಷನ್. ಈ ಪರ್ಮನೆಂಟ್ ಸೊಲ್ಯೂಷನ್ ಏನಂತ ಹೇಳ್ತೀನಿ. ಅಂಡ್ ಈ ರೆಮಿಡಿನ ನಾನು ಓದಿದ್ದು ಒಂದು ಬುಕ್ ಅಲ್ಲಿ. ಸೊ ಇದಕ್ಕೊಂದು ಕಂಡೀಷನ್ ಕೂಡ ಇದೆ. ಆ ಕಂಡೀಷನ್ ನಾನು ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ. ಸೊ ಅಲ್ಲಿ ತನಕ ವಿಡಿಯೋನ ಸ್ಕಿಪ್ ಮಾಡದೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಸೊ ದಟ್ ನನ್ಗೂ ಕೂಡ ಜಾಸ್ತಿ ವಿಡಿಯೋಸ್ ಮಾಡ್ಬೇಕು ಅಂತ ಕೂಡ ಅನ್ಸುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನು ಕೂಡ ಆದಷ್ಟು ಸೊಲ್ಯೂಷನ್ ನ ಕಂಡು ಹಿಡ್ಕೊಂಡು ನಿಮ್ಮ ಮುಂದೆ ತರಬಹುದು. ನಾನ್ ಏನೇ ಒಂದು ಸೊಲ್ಯೂಷನ್ ಕೊಟ್ಟು ಅದನ್ನ ಫಸ್ಟ್ ನಾನ್ ಎಕ್ಸ್ಪೆರಿಮೆಂಟ್ ಮಾಡಿರ್ತೀನಿ. ನನ್ಗದು ವರ್ಕ್ ಆಗುತ್ತೆ ಅಂಡ್ ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅನ್ಸಿದ್ರೆ ಮಾತ್ರ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು. ಲೇಟ್ ಮಾಡಲ್ಲ, ಈ ರೆಮಿಡಿನ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ. ಕಹಿಬೇವು, ಕರಿಬೇವಲ್ಲ ಕಹಿಬೇವು. ಇದು ಎಲ್ಲ ಕಡೆ ಆರಾಮಾಗಿ ಸಿಗುವಂತಹ ಒಂದು ಬೆಸ್ಟ್ ಔಷಧಿ. ಇದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೆನಪಿರಲಿ, ಎಲೆನ ಮಾತ್ರ ಹಾಕಬೇಕು. ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೋದು. ನಿಮಗೆಲ್ಲಾದರೂ ಒಂದು ಸ್ವಲ್ಪ ಅದು ದಪ್ಪ ಆಯಿತು ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗಿಲ್ಲಿ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಆಯಿತು. ಆ್ಯಂಡ್ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ, ಯಾಕಂದರೆ ಇದೊಂದು ಇಬ್ಬರಿಗಾಗುತ್ತೆ ಇಡೀ ಸ್ಕಾಲ್ಪಿಗೆ ಹಾಕ್ಕೊಳ್ಳೋದು ಅಂದರೆ. ಹಾಗಾಗಿ ನಾನು ಇನ್ನೊಂದು 1/4 ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆ್ಯಂಡ್ ಇದಕ್ಕೆ ಒಂದು ದೊಡ್ಡ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಬೇಕು. ಲೆಮನ್ ಜ್ಯೂಸ್ ಅನ್ನುವಂಥದ್ದು ಇದರಲ್ಲಿ ಡೈಲ್ಯೂಟ್ ಆಗುತ್ತೆ, ಹಾಗಾಗಿ ಏನು ವರಿ ಮಾಡುವಂಥದ್ದು ಏನೂ ಇಲ್ಲ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಮೊದಲು ಕೂದಲನ್ನ ನೀಟಾಗಿ ಬಾಚಿಕೊಂಡು 2 ಸೆಕ್ಷನ್ ತೆಗೆದು, ನೆಕ್ಸ್ಟ್ ನೀವೇನೊಂದು ರೆಮಿಡಿನ ರೆಡಿ ಮಾಡಿದ್ದೀರಾ ಅದನ್ನು ಒಂದು ಚಿಕ್ಕ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಕೈಯಲ್ಲೆಲ್ಲ ಸೋರ್ತಾನೆ ಇರುತ್ತೆ. ಸ್ಪ್ರೇ ಬಾಟಲ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ನಾನಿವಾಗ ಕರೆಕ್ಟಾಗಿ ರೂಟ್ಸಿಗೆ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ನೀಟಾಗಿ ರೂಟ್ಸಿಗೆ ಹಾಕ್ಕೋಬೇಕು. ಏನಕ್ಕೆ ಸೆಕ್ಷನ್ ತೆಗೆದೆ ಅಂತ ಹೇಳಿದ್ರೆ, ನಾವು ಸೆಕ್ಷನ್ ವೈಸ್ ಮಾಡ್ತಾ ಹಾಕ್ಕೊತ ಹೋದರೆ ಮಾತ್ರ ಅದು ನೀಟಾಗಿ ಸ್ಕಾಲ್ಪಿಗೆ ತಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಕೂದಲು ಮೇಲೆ ನಿಂತ್ಕೊಂಡು ಬಿಡುತ್ತೆ, ಪ್ರಾಪರಾಗಿ ಎಲ್ಲ ಸ್ಕಾಲ್ಪಿಗೆ ಟಚ್ ಆಗಲ್ಲ. ಸೊ ನೀಟಾಗಿ ನೀವು ಸೆಕ್ಷನ್ ವೈಸ್ ತೆಗಿತಾ ಹೋದರೆ ನೀಟಾಗಿ ರೂಟಿಗೆ ಟಚ್ ಆಗುತ್ತೆ. ಬಿಕಾಸ್ ಡ್ಯಾಂಡ್ರಫ್ ಅನ್ನುವಂಥದ್ದು ರೂಟಿಂದನೇ ಶುರುವಾಗೋದು. ಹಾಗಾಗಿ ಫಸ್ಟ್ ನಮ್ಮ ಕೆಲಸ ಬಂದು ಸ್ಕಾಲ್ಪ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದು, ಅದಕ್ಕೆ ರೂಟ್ಗೆ ಅಪ್ಲೈ ಮಾಡಬೇಕು. ಈ ಕಹಿಬೇವು ಅಥವಾ ನೀಮ್ ಅಂತೀವಲ್ವಾ, ಇದ್ರ ಬಗ್ಗೆ ನೀವು ಎಲ್ಲೇ ಓದಿದ್ರು ಇದು ಡ್ಯಾಂಡ್ರಫ್ಗೆ ರಾಮಬಾಣ. ಇದರಲ್ಲಿ ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ. ಆದ್ದರಿಂದ ಸ್ಕಾಲ್ಪ್ನ ತುಂಬ ಕ್ಲೀನಾಗಿಡುತ್ತೆ. ಆ್ಯಂಡ್ ಈ ಸ್ಕಾಲ್ಪ್ ಇರಿಟೇಷನ್, ರೆಡ್ನೆಸ್ ಅಥವಾ ಇಚ್ಚಿ ಸ್ಕಾಲ್ಪ್ ಇದ್ದರೆ ಅದನ್ನು ಕೂಡ ಕಂಟ್ರೋಲಿಗೆ ತರುತ್ತೆ. ಈವನ್ ಎಕ್ಸೆಸ್ ಸ್ಕಾಲ್ಪ್ ಆಯಿಲನ್ನು ಕೂಡ ಕಂಟ್ರೋಲಿಗೆ ತರುತ್ತೆ. ಈ ಬೇಡದೇ ಇರೋ ಪ್ರಾಡಕ್ಟ್ಸ್ ಹಾಕಿ, ಶಾಂಪು, ಕಂಡೀಷ್ನರ್ ಎಲ್ಲ ಹಾಕಿ ನಮ್ಮ ಸ್ಕಾಲ್ಪಲ್ಲಿ ಒಂದಿಷ್ಟು ಡರ್ಟ್ ಅನ್ನುವಂಥದ್ದು ಫಾರ್ಮ್ ಆಗಿರುತ್ತೆ. ಅದನ್ನು ಕೂಡ ರಿಮೂವ್ ಮಾಡಲಿಕ್ಕೆ ಈ ಕಹಿಬೇವೇ ಹೆಲ್ಪ್ ಮಾಡೋದು. ಲೆಮನಲ್ಲಿ ವೈಟಮಿನ್ ಸಿ ಇರುತ್ತೆ. ಅದು ಕೊಲಾಜಿನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಿ ಕೂದಲಲ್ಲಿರೋ ಆಕ್ಸಸ್ ಆಯಿಲ್ನ ತೆಗೆದು ನ್ಯಾಚುರಲ್ ಆಗಿರೋ ಶೈನ್ ಕೊಟ್ಟು ಕ್ಲೀನ್ ಮತ್ತು ಫ್ರೆಶ್ ಆಗಿರೋ ಸ್ಕಾಲ್ಪ್ನ ಕೊಡೋದಂದರೆ ಈ ಲೆಮನ್ನ ಯಾವತ್ತೂ ಡೈರೆಕ್ಟಾಗಿ ಸ್ಕಾಲ್ಪ್ಗೆ ಹಾಕಬಾರ್ದು. ಅದನ್ನು ಯಾವುದ್ರ ಜೊತೆ ಆದರೂ ಡೈಲ್ಯೂಟ್ ಮಾಡಿನೇ ಹಾಕಬೇಕು. ಅದಕ್ಕೆ ಬೆಸ್ಟ್ ಪೇರ್ ಅಂದ್ರೆ ನೀಮ್.
ಹಾಗಾಗಿ ಇವೆರಡು ಕಾಂಬಿನೇಷನಲ್ಲಿ ಮಾಡಿದಂಥ ಈ ರೆಮಿಡಿ ಹೆಂಗೆ ಮಿರಾಕಲ್ ಆಗಿ ವರ್ಕ್ ಆಗುತ್ತೆ ನೀವೇ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ತಲೆನ ಉಲ್ಟಾ ಮಾಡ್ಕೊಂಡು ಬೇರೆ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಪ್ರತಿಯೊಂದು ರೂಟ್ಗೂ ಇದು ಟಚ್ ಆಗಬೇಕು. ನೀವು ಕೂಡ ಇದೇ ಥರ ಹಾಕ್ಕೊಳ್ಬೇಕು. ಫ್ರಂಟಿಂದ ಹಿಡಿದು ಬ್ಯಾಕ್ ಸೈಡ್ ತನಕ ನೀಟಾಗಿ ಅಪ್ಲೈ ಮಾಡಿ ಎಲ್ಲ ಕಡೆ ನೀಟಾಗಿ ಹಾಕ್ಕೊಂಡ್ಮೇಲೆ ಕೈಗೆ ಸ್ವಲ್ಪ ಆ ರೆಮಿಡಿನ ತಗೊಂಡು 1 ನಿಮಿಷ ಸ್ಕಾಲ್ಪ್ಗೆ ಮಸಾಜ್ ಕೊಡಿ. ಈ ಮಸಾಜ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಬ್ಲಡ್ ಸರ್ಕ್ಯುಲೇಟ್ ತುಂಬ ಚೆನ್ನಾಗಿ ಮಾಡುತ್ತೆ. ಪ್ರತಿ ಸಲ ಯಾವುದೇ ರೆಮಿಡಿ ಹಾಕುವಾಗಲೂ 1 ನಿಮಿಷ ಸ್ಕಾಲ್ಪ್ಗೆ ಮಸಾಜ್ ಕೊಡಿ. ಇವಾಗ ತೋರಿಸ್ತೀನಿ ನೋಡಿ ಸೆಕ್ಷನ್ ವೈಸ್ ಹೇಗೆ ನೀಟಾಗಿ ಎಲ್ಲ ಕಡೆ ಕೂತ್ಕೊಂಡಿದೆ ಅಂತ. ಇದೇ ಥರ ನಿಮ್ಮ ತಲೆ ತುಂಬ ಈ ರೆಮಿಡಿನೇ ಇರಬೇಕು. ನೀಟಾಗಿ ರೂಟಿಗೆ ಟಚ್ ಆಗಿದೆಯಾ ಇಲ್ವಾ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಇದಷ್ಟು ನೀಟಾಗಿ ಕೂತ್ಕೊಳ್ಳಲ್ಲ ರೂಟ್ ಮೇಲೆ, ಕೂದಲ ಮೇಲೆ ನಿಂತು ಬಿಡುತ್ತೆ. ಹಾಗಾಗಿ ರೂಟಿಗೆ ನೀಟಾಗಿ ತಾಗಿಸ್ಬೇಕು. ಉಳಿದಿರೋ ರೆಮಿಡಿನ ನೀಟಾಗಿ ನಿಮ್ಮ ಕೂದಲು ತುದಿಗೆ ಎಡ್ಜಿಗೆ ಹಾಕ್ಕೊಳ್ಳಿ. ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಲೆಮನ್ ಬಂದು ನಿಮ್ಮ ಕೂದಲಿಗೆ ಶೈನ್ ಕೊಡುತ್ತೆ. ಹಾಗಾಗಿ ಹಾಕ್ಕೊಳ್ಬೋದು. ಆಮೇಲೆ ಈ ಥರ ಒಂದು ಬನ್ ಹಾಕ್ಕೊಂಡು ಬಿಡ್ತೀನಿ, ಇಲ್ಲಾಂದರೆ ಅದು ಎಲ್ಲಾದರೂ ಸೋರ್ಬೋದು ಅಂತ ನಾನು ನೀಟಾಗಿ ಒಂದು ಬನ್ ಹಾಕ್ಕೊಂಡು 1 ಅಥವಾ 2 ಗಂಟೆ ಬಿಟ್ಟು ನೀಟಾಗಿ ಸ್ನಾನ ಮಾಡಬೇಕು. ಸೊ ರೆಮಿಡಿ ಮಾಡೋದು ಹೇಗಂತ ಗೊತ್ತಾಯ್ತು. ನಾನೊಂದು ಕಂಡೀಷನ್ ಹೇಳಿದ್ದೆ, ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ. ಆ ಕಂಡೀಷನ್ ಬಂದು ಈ ರೆಮಿಡಿನ ನೀವು ಕಂಟಿನ್ಯೂಸ್ 3 ಡೇಸ್ ಮಾಡ್ಬೇಕು. ಅರ್ಥ ಆಯ್ತಾ? 3 ಡೇಸ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಇದು ಪರ್ಮನೆಂಟ್ ಆಗಿ ಹೋಗಲ್ಲ. ಫಾರ್ ಎಕ್ಸಾಂಪಲ್, ನೀವು 1 ದಿನ ಮಾಡ್ತೀರಾ, ನಿಮ್ ಫಸ್ಟ್ ವಾಶ್ ಅಲ್ಲೇ ತುಂಬಾ ಕಮ್ಮಿ ಆಯ್ತು ಅನ್ಸುತ್ತೆ. ಇನ್ ಕೆಲವರಿಗೆ ಫಸ್ಟ್ ವಾಶ್ ಅಲ್ಲೇ ಕಂಪ್ಲೀಟ್ ಡ್ಯಾಂಡ್ರಫ್ ಕೂಡ ಡಿಸಪಿಯರ್ ಆಗ್ಬಹುದು, ಬಟ್ ಅದು ಮತ್ತೆ ಬರುತ್ತೆ. ಸೆಕೆಂಡ್ ಡೇ ಕೂಡ ಇಮಿಡಿಯೇಟ್, ಇವತ್ ಮಾಡ್ತೀರಾ ನಾಳೆ ಮಾಡ್ಬೇಕು, ನಾಡಿದ್ ಕೂಡ ಮಾಡ್ಬೇಕು. 3 ದಿನ ಈ ರೆಮಿಡಿನ ಮಾಡ್ಲೇಬೇಕು. ಯಾವ ಟೈಮಲ್ಲಿ ಆದ್ರೂ ಮಾಡಿ, ನೋ ಪ್ರಾಬ್ಲಮ್. ಬಟ್ 3 ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅಪ್ ಟು 8 to 1 year ನಿಮ್ಗೆ ಡ್ಯಾಂಡ್ರಫ್ ಅನ್ನೋದು ಬರಲ್ಲ. ಇಫ್ ಇಟ್ ಆಲ್ ಕೆಲವು ಕೇಸಲ್ಲಿ ಬಂದ್ರೆ ಮತ್ತೆ ಆ ರೆಮಿಡಿನ 3 ಸಲ ಹಾಕ್ಬೋದು. ನನ್ನ ವಿಷಯದಲ್ಲಿ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನನ್ಗೆ ಅಪ್ ಟು 7 month ಡ್ಯಾಂಡ್ರಫ್ ಬಂದಿಲ್ಲ. ನೀವ್ ಹೇಳ್ಬೋದು ಓಕೆ 7 ಮಂತ್ ಆದ್ಮೇಲೆ ಮತ್ತೆ ಬಂದಿದ್ಯಲ್ಲ ಅಂತ, ಬಟ್ ಇದಕ್ಕಿಂತ ಬೆಟರ್ ಸೊಲ್ಯೂಷನ್ ನನ್ಗೆ ಯಾವುದು ಕೂಡ ಸಿಕ್ಕಿಲ್ಲ. ಇಷ್ಟು ನ್ಯಾಚುರಲ್ ಆಗಿ ಇಷ್ಟು ಲಾಂಗ್ ಟೈಮ್ ಸೊಲ್ಯೂಷನ್ ಸಿಕ್ಕಿದ್ದು ಅಂದ್ರೆ ಇದೊಂದೇ ರೆಮಿಡಿ. ಜಸ್ಟ್ 3 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅದು ರೂಟ್ ಸಮೇತ ನಿಮ್ಮ ಎಲ್ಲ ಡ್ಯಾಂಡ್ರಫ್ ನ ತೆಗೆಯುತ್ತೆ. ನೀವು 3 ಡೇಸ್ ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಮಾತ್ರ ಆ ಡ್ಯಾಂಡ್ರಫಿಗೆ ಪೆಟ್ಟು ಮೇಲೆ ಪೆಟ್ಟು, ಪೆಟ್ಟು ಮೇಲೆ ಪೆಟ್ಟು ಬೀಳತ್ತೆ. ಆವಾಗ ಅದು ಡೀಪ್ ಆಗಿ ಇರೋ ಅಂತ ಎಲ್ಲಾ ಡ್ಯಾಂಡ್ರಫ್ ನ ಕ್ಲೀನ್ ಮಾಡಿ ತೆಗೆಯುತ್ತೆ. ನಿಮ್ ಸ್ಕಾಲ್ಪ್ ನ ತುಂಬಾ ಹೆಲ್ದಿ ಮಾಡುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ನ್ಯಾಚುರಲ್ ವೇ ಟು ಗೆಟ್ ರಿಡ್ ಆಫ್ ದ ಡ್ಯಾಂಡ್ರಫ್. ಟ್ರೈ ಮಾಡಿ, ರಿಸಲ್ಟ್ ನಿಮ್ಗೆ ಚೆನ್ನಾಗಿ ಬಂದ್ರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅಂಡ್ ಶೇರ್ ಕೂಡ ಮಾಡಿ. ನಿಮ್ಮವರಿಗೆ, ನಿಮ್ಮ ಕ್ಲೋಸ್ ಇರೋರಿಗೆ, ನಿಮ್ಮ ಮನೆಯವ್ರಿಗೆ ಕೂಡ ತಿಳಿಸಿ. ಇದು ಬೋತ್ ಮೆನ್ ಅಂಡ್ ವಿಮೆನ್ ಗೆ ಇರೋ ಸೊಲ್ಯೂಷನ್. ಅಂಡ್ ಏನೇ ಕ್ವೆರೀಸ್ ಇದ್ರು ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ಡೆಫಿನೆಟ್ಲಿ ಐ ವಿಲ್ ಆನ್ಸರ್. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye.